ಇದನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ ಭಾರತೀಯ ಒಂದು ದೇಶದಲ್ಲೇ ಅಥವಾ ಮೋದಿಯವರ ಸರ್ಕಾರ ಅಮೆರಿಕ ಸಮಸ್ಯೆಯನ್ನು ಟ್ರಂಪ್ ಸಮಸ್ಯೆಯನ್ನು ಬದಿಗಿಸೋ ಜೊತೆಗೆ ಇನ್ನೊಂದು ಎಷ್ಟು ಸೇರಿಸಿದ್ದಾರೆ. ನೀವು ಎಲ್ಲಿವರೆಗೆ POK ಬಿಡುವುದಿಲ್ವೋ, ಬಿಟ್ಟುಕೊಡೋದಿಲ್ವೋ, ಭಯೋತ್ಪಾದನೆ ನಿಲ್ಲಿಸುವುದಿಲ್ವೋ, ನಿಮ್ಮ ಜೊತೆ ಮಾತುಕತೆ ವ್ಯಾಪಾರವೂ ಇಲ್ಲ, ನಮ್ಮ ಸಂಬಂಧ ಬೇಕಾಗಿಲ್ಲ, ನೀವು ಅದರ ಬಗ್ಗೆಲ್ಲ ಭಾಳ ಒತ್ತು ಕೊಟ್ಟರೆ ಅಮೆರಿಕ ಜೊತೆಗೂ ನಮಗೇನು ಸಂಬಂಧ ಇಲ್ಲ ಅನ್ನುವಂಗೆ ಮಾತಾಡಿದ್ದಾರೆ. ಇದು ಜಾನ್ನಡೆ ಜೊತೆಗೆ ಧೈರ್ಯವನ್ನು ಹೇಳೋ ಪದ್ಧತಿ ಅದು. ಒಬ್ಬ ಹೆಣ್ಮಗಳು ನಿಂತಿರ್ತಾಳೆ, ತಂಗಿ ಸೇರ್ತೀರೇನ್ರಿ ಒಬ್ಬ ಬದಿಗೆ ಅಂದ್ರೆ ಸೇರ್ತಾಳೆ, ಸರಿ ಅಂದ್ರೆ ಯಾಕೋ ಬಾಡ್ಯ ಅಂತಾಳೆ. ಹಾಗಾಗಿ ಅದು ಇದು ಈ ಉತ್ತರ ನೋಡಿದಾಗ ನಿಜವಾಗಿಯೂ ಇದು ಮೋದಿಯವರ ಮೂಲಕ ಇಲ್ಲಿ ಬುದ್ಧಿವಂತವರ ಉತ್ತರ ಕೊಟ್ಟಿದ್ದಾಗಿದೆ. ಇದರಿಂದಾಗೆ ಸಹಜವಾಗಿ ಒಂದು ಹಂತಕ್ಕೆ ಬಂದದ. ಇನ್ನೇನಾದರೂ ದಾಳಿ ಆದ್ರೆ ಈಗಾಗಲೇ ಮೋದಿಯವರು ಅಲ್ಲಲ್ಲೇ ಈ ವಾಯುನೆಲೆಗೆ ಹೋಗಿ ಭೇಟಿ ಆದಲ್ಲೇ ವಿಶೇಷವಾಗಿ ಆದಂಪುರ ವಾಯುನೆಲೆಯೇನೋ ಹಾನಿ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳಿದರು ಪಾಕಿಸ್ತಾನದವರು. ಅಲ್ಲೆಲ್ಲ ತಿರುಗಾಡ್ತಾ ಸೈನಿಕರೊಳಗೆ ಹೋಗ್ತಾ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಒಂದೇ ಒಂದು ಗುಂಡು ಹಾರಿಸಿದ್ರು, ಭಯೋತ್ಪಾದಕ ಬಂದು ಭಯೋತ್ಪಾದನೆ ವರ್ಗ ಇಲ್ಲಿ ಏನಾದರೂ ಕೆಲಸ ಆದ್ರೆ ಭಯೋತ್ಪಾದಕ ಕೃತ್ಯಗಳಾದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ, ಶಿಕ್ಷಿಸ್ತೀವಿ ಅಂತೇಳಿ. ಒಟ್ಟಾರೆಯಾಗಿ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು ನಿಧಾನಕ್ಕೆ BJPಯ ನಡೆಯುತ್ತಾ ಹೋಗ್ತಾ ಇದೆ. ಮತ್ತು ಇದು ಮುಂಬರುವ ಬಿಹಾರ ಎಲೆಕ್ಷನ್ಗೆ ಇದನ್ನು ಸದುಪಯೋಗ ಮಾಡ್ಕೊಳ್ಳೋಂಥ ಅದು ದುರುಪಯೋಗ ಮಾಡ್ಕೊಳ್ಳೋಂಥ ಕಲೆಯಲ್ಲೂ ಆಗಿರುವಂಥ BJP ಈಗ ಆಲ್ರೆಡಿ ತಿರಂಗ ಯಾತ್ರಾ ಮೂಲಕ ನಾವು ಗೆದ್ದಿದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ಏನು ಉತ್ತರ ಕೊಡ್ತಾರೆ ಅಥವಾ ವಿರೋಧ ಪಕ್ಷದವ್ರು ಏನು ಉತ್ತರ ಕೊಡ್ತಾರೆ ಅದು ಕಾದು ನಿಲ್ಬೇಕಾಗಿದೆ. ಯಾಕಂದರೆ ಸುಲಭದ ಪ್ರಶ್ನೆಗಳಲ್ಲ, ಉತ್ತರಗಳು ಇದ್ದಾವೆ. ನಾವು ಗೆದ್ದಿದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಪಾಕಿಸ್ತಾನದಲ್ಲಿ ಈಗಾಗಲೇ ಅವ್ರು ನಾವು ಗೆದ್ದೀವಿ ಅಂತ ಹೇಳ್ಕೊಂಡಿರ್ಬೋದು, ಬಟ್ ಇದನ್ನು ತಮ್ಮ ಚುನಾವಣೆಗೆ ಉಪಯೋಗ ಮಾಡಿಕೊಂಡ್ರು. ಮತ್ತು ನಿಧಾನಕ್ಕೆ ಈ ಟ್ರಂಪನ್ನು ಬದಿಗೆ ಸರಿಸಿದ್ದಾರೆ. ಅದೇ ಕಾಲಕ್ಕೆ ಪಾಕಿಸ್ತಾನಕ್ಕೂ ಒಂದು ಹೊಸ ವಿಷಯ ಇಟ್ಬಿಟ್ಟಿದ್ದಾರೆ. ಭಯೋತ್ಪಾದಕ ಒಂದು ಘಟನೆ ಆದರೂ ಯುದ್ಧ ಆಗ್ತದೆ ವಿಷಯ, ಎರಡನೇದಾಗಿ POK ಮೊದಲು ಬರಲಿ, ಆಮೇಲೆ ಮುಂದಿನ ವಿಷಯ. ಇಲ್ಲಿ ಏನಿತ್ತು ನಿಮ್ಮಷ್ಟು ನೀವೇನಪ್ಪ ಭಯೋತ್ಪಾದನೆ ಬಿಟ್ಟಿದ್ದು ಅಷ್ಟೇ ಇತ್ತು. ಈಗ ಎಷ್ಟೊಂದು ಸೇರಿದ ಇದು ಆಪರೇಷನ್ ಸಿಂಧೂರ್ ನಂತರ ಆದಂಥ ಒಂದು ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ನೀವೇನಂತೀರಿ? ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.